2 ಬಸ್ಗಳನ್ನ ನಮ್ಮ ಸಾರಿಗೆ ಸಚಿವರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ನಮಗೆ ನೀಡಿದ್ದಾರೆ. ನಾವು ರೆವಿನ್ಯೂ ಡಿವಿಷನ್ನು ಬೆಳಗಾವಿಗೆ ಬರ್ತೀವಿ, ಆದರೆ ಹೈಕೋರ್ಟು ಮತ್ತು ನಮ್ಮ KSRTC ಎರಡೂ ಕೂಡ ಗುಲ್ಬರ್ಗ ಡಿವಿಷನ್ ಬರ್ತದೆ. ಹೀಗಾಗಿ ಭಾಳ ಅಲ್ಲಿ ಅವರಿಗೆ ನಿಮ್ಮ ಏನು 371J ಆ ಹಣ ಇವತ್ತು ದಿವಸ ಅವ್ರಿಗೆ ಬರ್ತದೆ. ಹೀಗಾಗಿ ನಮಗೆ ಸ್ವಲ್ಪ ಅನಾನುಕೂಲತೆ ಆಗಿದ್ದು ಅದನ್ನೆಲ್ಲನೂ ಕೂಡ ವಿವರಿಸಿದ್ದೀನಿ ಮತ್ತು ಇದನ್ನು ಒಂದು ನೋಟು ರೆಡಿ ಮಾಡಿದ್ದೀವಿ. ಹೀಗಾಗಿ ನಮಗೆ ಬಂದಾಗ ಅವರು 371J ಫಂಡ್ಸ್ ಅವ್ರು ತೊಗೊಳ್ಳಿ, ಜನರಲ್ ಫಂಡ್ಸ್ನಾಗ ಏನು ಬಂದಿರ್ತೋ ನಮಗೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಟ್ಟಿದ್ದೆ. ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇವತ್ತು ರಾಮಲಿಂಗಾರೆಡ್ಡಿಯವರು ಆ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾರೆ. 2033ವರೆಗೆ ಬೆಂಗಳೂರು ಅಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. ಇದು 2033ವರೆಗೆ ಅವ್ರಿಗೆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 150 ಕಿಲೋಮೀಟರ್ದಲ್ಲಿ ಯಾವ ಏರ್ಪೋರ್ಟ್ ಆಗಬಾರ್ದು ಅಂತೇಳಿ. ಅದು ನಮಗಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. ಅದು ನಾವು 2033ಕ್ಕೆ ಚಾಲೂ ಮಾಡಿದ್ರೆ 40ಕ್ಕೆ ಹೋಗ್ತದೆ, 2040. ಅದು 33 ಅಷ್ಟರಲ್ಲಿ ಇವತ್ತೊಂದು ದಿವಸ ಎಲ್ಲ ಆಗಬೇಕು ಅಂತೇಳಿ ಪೂರ್ವಭಾವಿಯಾಗಿ ಮಾಡ್ತಾಯಿದ್ದೀವಿ. ನಮ್ಗೆ ಗೊತ್ತಿದೆ 2033 ತನಕ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಇವ್ರು ಯಾರು ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾರಲ್ಲ ಅವರು ಅರ್ಥ ಮಾಡ್ಕೋಬೇಕಿದ್ದು ಹೊಸೂರಿಗೂ ಅನ್ವಯ ಆಗ್ತದೆ. ಅದು 23 ತನಕ ಹೊಸೂರು ಮಾಡೋಕ್ಕಾಗಂಗಿಲ್ಲ, ನಾವು ಮಾಡೋಕ್ಕಾಗಂಗಿಲ್ಲ. ಅದು ಇಷ್ಟೇ ಪೂರ್ವಭಾವಿ. ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಲ್ಯಾಂಡ್ ಎಕ್ವಿಷನು ಅದೆಲ್ಲ ಕ್ಲಿಯರೆನ್ಸಸ್ ಎಲ್ಲ ಆಗಬೇಕಂದ್ರೆ 7-8 ವರ್ಷ ಬೇಕಾಗ್ತದೆ. ಇವತ್ತು ನಾವು 2026, 25, ಈಗ 26 ಬರ್ತದೆ. 26 ಅಂದರೆ ಎಷ್ಟು? 33 ಅಂದರೆ 7 ವರ್ಷ 8 ವರ್ಷ ಬೇಕು. ಇನ್ನು 20 ಇದು ಪೂರ್ವ ತಯಾರಿ ಆಗಿತ್ತು ದಿವಸ ಇದೆಲ್ಲ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೋ ಕನ್ಫ್ಯೂಷನ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ವಿಸಿಟ್ ಮಾಡಿ ಹೋಗಿ ಅವ್ರು ತಮ್ಮ ಅಲ್ಲಿ ಆ ಸೈಟ್ಗಳು ಏನೇನು ಸವಾಲುಗಳಿದ್ದಾವೆ, ಇನ್ನೆಲ್ಲ ಆಗಬೇಕು, ಏನೆಲ್ಲ ಅದು ಅಂತಲೂ ಕೊಟ್ಟಿದ್ದಾರೆ. ಅದಕ್ಕೆ ಕನ್ಸಲ್ಟೆನ್ಸಿ ಸರ್ವಿಸಸನ್ನು ನಾವು ಟೆಂಡರ್ ಕರೆದಿದ್ದೀವಿ. ಅದಾದಮೇಲೆ ಮುಂದಿನ ಹೆಜ್ಜೆ ನಾವು ಅದಾದಮೇಲೆ ಅವ್ರಿಗೆ ಕೇಂದ್ರ ಸರ್ಕಾರ ಅಪ್ಲೈ ಮಾಡುವಂಥದ್ದು. ಅಂದರೆ ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡಿದ್ದಾರೆ, ಅವ್ರ ರಿಪೋರ್ಟ್ ಮೇಲೆ ಇವತ್ತು ನಾವು ಟೆಂಡರ್ ಕರೆದಿದ್ದೀವಿ. ಈಗ ಮುಂದೆ ನಾವು ಪರ್ಮಿಷನ್ಗೆ ಯಾವ ಸೈಟು, ಫಿಸಿಬಿಲಿಟಿ, ಫೈನಾನ್ಷಿಯಲ್ ವಯಬಿಲಿಟಿ, ಟ್ರಾಫಿಕ್, ಇದು ಪ್ಯಾಸೆಂಜರ್ಸ್ದು, ಬೆಂಗಳೂರಿಗೆ ಯಾವ್ದು ಅನುಕೂಲ ಆಗ್ತದೆ ಎಲ್ಲ ನೋಡಿಕೊಂಡು ಮುಂದೆ ನಿರ್ಧಾರ ಮಾಡ್ತೀವಿ. ಬಿಜಾಪುರದ್ದು ಈಗ ಫಾರ್ಚುನೇಟ್ಲಿ ಮೊನ್ನೆ ಯಾಕಂದರೆ ಹಿಂದೆ ನಾವು ಎನ್ವಿರಾನ್ಮೆಂಟಲ್ ವಯೋಲೇಷನ್ನಲ್ಲಿ EC ವಯೋಲೇಷನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ವಿರೋಧ ಆಗಿತ್ತು. ನಂತರ ನಾನು ಆಮೇಲೆ ಅದು ರಿವ್ಯೂವ್ನಲ್ಲೂ ಕೂಡ ಭಾಳಷ್ಟು ಸಾಧ್ಯತೆಗಳು ಕಡಿಮೆ ಇತ್ತು. ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಎಂಗೇಜ್ ಮಾಡಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಬೇರೆ ಅವ್ರು ತಮ್ಮ ಬೇರೆ ಪ್ರೊಜೆಕ್ಟ್ಸ್ಗೆಲ್ಲ ಇದು ಮಾಡಿ ಇವತ್ತೊಂದು ದಿವಸ ಒಂದು ರಿಲೀಫ್ ಸಿಕ್ಕಿದೆ. ಭಾಳ ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ನಿರ್ಣಯ ನಮ್ಮ ವಿರೋಧ ಆಗಿಬಿಟ್ಟಿತ್ತು. ರಿವ್ಯೂನಾಗ ಹೋಗಿದ್ದೀವಿ ನಾವು. ರಿವ್ಯೂನಲ್ಲಿ ಇವತ್ತು SOP ಮಾಡಬೇಕು, ಇದನ್ನೆಲ್ಲ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತು ಡಿಸ್ಟಿಂಕ್ಷನ್ ಮಾಡಬೇಕು, ಪ್ರೈವೇಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಸು ಅಂತೇಳಿ ನಾವೆಲ್ಲ ಕಪಿಲ್ ಸಿಬ್ಬಲ್ ಅವ್ರಿಗೆ ಬ್ರೀಫ್ ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ರಿವ್ಯೂ ಮಾಡಿ SOP ಹಾಕಿದ್ದಾರೆ ಮತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡಿದ್ದಾರೆ. ಸೊ ಹೀಗಾಗಿ ಗಂಡಾಂತರದಿಂದ ಪಾರಾಗಿದ್ದೀವಿ ಅಂತೇಳಿ ನನಗೆ ಅನ್ನಿಸ್ತದೆ. ಮತ್ತು ನಾವು ಈಗ ಒಂದು ಲೆಟರನ್ನು ಕೂಡ ಈಗ ಅಡ್ವೊಕೇಟ್ ರೆಡಿ ಮಾಡಿಕೊಟ್ಟಿದ್ದಾರೆ ನಿಶಾಂತ್ ಪಾಟೀಲ್ರು. ಅದನ್ನು ಮುಖ್ಯಮಂತ್ರಿಗಳ ಮೂಲಕ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಬರಿತಾ ಇದ್ದೀವಿ. ಅದನ್ನು ನಾಳೆ ಬರೆದು ಮುಖ್ಯಮಂತ್ರಿಗಳದ್ದು ಆದಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ. ಆ ಥರ ಏನು ಇದು ಇಲ್ಲ, ಒಪ್ಪಂದ ಆಗಿಲ್ಲ. ಅದು ನೋಡಿ, ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು CM ಅವ್ರಿಗೆ, DCM ಅವ್ರಿಗೆ, MB ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನೋ ಅದರ್ ಕಾಮೆಂಟ್ಸ್ ಪ್ಲೀಸ್. ನೆಕ್ಸ್ಟ್ ಬಿಡಿ, ನೋ ಅದರ್ ಥಿಂಗ್. ಮತ್ತೇನು ಹೇಳಿ? ಮತ್ತು ಬೆಳಗಾವಿಗೆ ಹೋಗಿರ್ತಾರೆ ಪಾಪ, ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಕಡೆ ಬಂದಿರ್ತಾರೆ. ಊಟ ಮಾಡಲಾರ್ದು ಉಪವಾಸ ಇರ್ಬೇಕಾ? ಆಮೇಲೆ BJP ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಏನು ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡಿದಾರೆ, ದಲಿತ ಸಮುದಾಯದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯವ್ರು ಕೂಡಿದಾರೆ, ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಿ. ಎಲ್ಲ ಲಿಂಗಾಯತ ಶಾಸಕರು ನಮ್ಮ ಸಮಸ್ಯೆ ಇರೋದು. ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು ಈಗ. ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ. ಎಲ್ಲರೂ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲರೂ ಡಿನ್ನರ್ ಕೂಡಬಾರ್ದಾ? ತಪ್ಪೇನಿದೆ ಹೇಳ್ರಿ?
ಇಲ್ಲಿ ಬೆಂಗಳೂರು ಸರ್ ಬಿಜಾಪುರ ಏನು ಅದು ಹೇಳ್ತೀನಿ, ಅದು ಕೊಡೋತ್ತಿಗೆ ಹೇಳ್ತೇನೆ ನಿಮ್ಗೆ, ಅಡ್ವಾನ್ಸ್ ಆಗಿ ಹೇಳ್ತೇನೆ ನಿಮ್ಗೆ ಇನ್ವೈಟ್ ಮಾಡ್ತೇನೆ. ಜನವರಿ ಒಳಗೆ ಸರ್ ಕೊಡೋದು. ಬಿಡಪ್ಪ ಈಗ. ಸರ್ ಇದು CM ಅವ್ರು ಔಟ್ ಗೋಯಿಂಗ್ CM ಅಂತ ಹೇಳ್ರಿ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಅಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್. ಅಂದ್ರೆ ಅವ್ರ ಸ್ಥಾನ ಹೋಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊ ಅಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ದು ಯಾಕೆ ಅವ್ರಿಗೆ ಚಿಂತೆ? ನೀವು ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಡ್ರಿ. ಸರ್ ಕೆಲವು ಶಾಸಕರು ಹೇಳ್ತಾರೆ ಸರ್ ಏನೇ ತೀರ್ಮಾನಗಳಾದರೂ CLP ಮೀಟಿಂಗಲ್ಲಿ ಆಗಬೇಕು, ಶಾಸಕರನ್ನ ವಿಶ್ವಾಸ ತೊಗೊಂಡು ಆಗಬೇಕು. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದರೆ, ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಕೊಡ್ತೀವಿ. ಹೈಕಮಾಂಡ್ ಶಿವಜನ ನಮ್ಮಲ್ಲಿ ಪದ್ಧತಿ ಏನ್ರಿ, ಅದು ಶಾಸಕರ ಅಭಿಪ್ರಾಯ ತಗೋಬೇಕು ಬಿಡಬೇಕು. ಈಗ ಸಂದರ್ಭ ಹೋಗಿಸ್ಬಾರ್ದಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ. ಸೊ ಅದು ಯಾವಾಗ ಮುಖ್ಯಮಂತ್ರಿನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ. ಈಗ ಅಂಥ ಪ್ರಸಂಗ ಇಲ್ಲಲ್ಲ. ಥ್ಯಾಂಕ್ ಯು. ಜನವರಿ ಫಸ್ಟ್ ವೀಕಲ್ಲಿ ಏನೋ ಏನಾಗ್ತದಂತೆ ಕ್ರಾಂತಿ ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದ್ರಿ, ನವಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ. ಏಪ್ರಿಲ್ 1ಗೆ, ಏಪ್ರಿಲ್ 1ನೇ ತಾರೀಕಿಗೆ, ಹಾಂ, ಏಪ್ರಿಲ್ 1ನೇ ತಾರೀಕಿಗೆ ಭಾಳಷ್ಟು ಬೆಳವಣಿಗೆಗಳಾಗೋಗಿದ್ದಾವೆ. ಬಜೆಟ್ ಮಂಡನೆ ಮಾಡಿ CM ಅವರು ತ್ಯಾಗ ಮಾಡಿ ಏಪ್ರಿಲ್ 1ನೇ ತಾರೀಕಿಗೆ. ಸರ್ ಇಲ್ಲಿ ಹೋಗಿ ಅದೆಲ್ಲ ಬೆಳವಣಿಗೆ ಏಪ್ರಿಲ್ ಫೂಲ್ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.